ಇವತ್ತಾಗಿದ್ದೆ ಫ್ರೈಡೇ. ಸೊ ಇವತ್ತು ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ, ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ, ಹೇಳ್ತೀನಿ. ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. 2 days ಅಂತ ಹೋಗ್ತಾ ಇರೋದು. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲಾನು ಶೇರ್ ಮಾಡ್ತೀನಿ. ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿದೆ, ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೋಗ್ತೀವಿ ವಾಚಿಂಗ್. ಅಮ್ಮ, ಎಲಿಫೆಂಟ್ ಡೀರ್ ಆನ್ ಆಗುತ್ತಾ? ಅಲ್ಲಿಲ್ವಾ? ಕೈಯೆಲ್ಲ ಹಾಕ್ಬೇಡ. ಬಿಗ್ ಎಲಿಫೆಂಟ್. ಬುಕಿಂಗ್ ಹೇಮಾ. Hi, auntie. Carom there. Carom. There. Close, Amma. That's okay, you play. Close. Close, man. I'll sit, Mangara. Yeah. Hey, I'll sit here. ಚಿನ್ನು ಅಲ್ಲಿ ರಂಗೋಲಿ ಬಿಟ್ಟಿರ್ತಾಗ ಪುರ ಕೂತಿದ್ಯಾ ಹರೀಶ್? ಹೌದಾ? ಚಿನ್ನಪ್ಪ ಮಂಕಿ ಸರ್ ಅಂತ ಪುರ ಎಲ್ಲೋದ ಹರೀಶ್ ಅವನು? ಹರೀಶ್ ಪಾಪ ಇಲ್ಲದ? Thank you, sir. ಚಿನ್ನು This is to release the water. Fill the water. Okay. ಏನು ಮಾಡ್ತಾವ ನಾನು?
ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇದು ಬಂದು ವಾಯನಾಡ್ ಟ್ರಿಪ್ಪಿಗೆ ಹೋಗಿದ್ವಿ ನಾವು. ಸ್ಟೇ ಆಗಿದ್ದು ಕುರುವಾ ಹೈಲ್ಯಾಂಡ್ ರೆಸಾರ್ಟ್ಸ್ ಆ್ಯಂಡ್ ಸ್ಪಾ ಅಂತ. ಇದಿರೋದು ತೊಲ್ಲಿಪೆಟ್ಟೆ ಅಂತ ಯಾವುದೋ ಒಂದು ಊರು ಬರುತ್ತೆ ವಾಯನಾಡಲ್ಲಿ. ಸೊ ಅಲ್ಲಿತ್ತು. ಸೊ ಲಾಂಗ್ ವೀಕೆಂಡ್ ಇದ್ದದಿಂದ ವಿ ಹ್ಯಾಡ್ ಪ್ಲ್ಯಾನ್ ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಮಾಡಿ ವಾಯನಾಡ್ಗೆ ಹೋಗೋಣ ಅಂತ ಹೋಗಿದ್ವಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂಚೆನೇ ಬುಕ್ ಮಾಡಿದಿದ್ರೆ ನಮಗೆ ಒಳ್ಳೆ ವೇರಿಯಂಟಲ್ಲಿ ರೂಮ್ ಸಿಗ್ತಿತ್ತು. ಬಟ್ ಲಾಸ್ಟ್ ಮಿನಿಟ್ ಬುಕ್ಕಿಂಗ್ ಆಗಿದ್ದರಿಂದ ನಾವು ಬರೀ ಹನಿಮೂನ್ ಸ್ವೀಟ್ ವಿತ್ ಜಕ್ಕುಸಿ ಇರೋಂಥ ರೂಮ್ ನಮಗೆ ಸಿಕ್ತು. ಸೊ ವಿ ಆಪ್ಟೆಡ್ ಫಾರ್ ದ್ಯಾಟ್ ಆ್ಯಂಡ್ ರೂಮ್ ವಾಸ್ ಗುಡ್ ಆ್ಯಂಡ್ ದ ರೆಸಾರ್ಟ್ ವಾಸ್ ಆಲ್ಸೋ ಗುಡ್. ಓವರ್ ಆಲ್ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಈಸ್ ಇನ್ ಬಿಟ್ವೀನ್ ದ ನೇಚರ್ ಅನ್ಬೋದು. ಇದರ ಸುತ್ತಲೂ ಫಾರೆಸ್ಟ್ ಇದೆ. ಸೊ ಇಲ್ಲಿ ಇದನ್ನು ಕುರುವಾ ಐಲ್ಯಾಂಡ್ ಅಂತಾರೆ. ಈ ಪ್ಲೇಸ್ ಹೆಸರೇ ಕುರುವಾ ಐಲ್ಯಾಂಡು. ಸೊ ಅಲ್ಲಿ ರೆಸಾರ್ಟ್ ಇರೋದ್ರಿಂದ ಅದನ್ನ ಕುರುವಾ ಐಲ್ಯಾಂಡ್ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತ ಕರೀತಾರೆ. ಸೊ ಅಲ್ಲೇನೋ ವರ್ಷದಲ್ಲಿ 3 ತಿಂಗಳೇನೋ ಅಲ್ಲಿ ಆ ಐಲ್ಯಾಂಡ್ ಹತ್ರ ಕ್ಲೋಸ್ ಮಾಡ್ತಾರಂತೆ. ಇನ್ ರೆಸ್ಟ್ ಆಫ್ ದ ಇಯರಲ್ಲಿ ಇಟ್ ವಿಲ್ ಬಿ ಓಪನ್. ನಾವು ಹೋಗಿ ಟೈಮಲ್ಲಿ ಕ್ಲೋಸ್ ಮಾಡಿದರು. ಸೊ ವಿ ಕುಡಂಟ್ ಕವರ್ ದಟ್ ಐಲ್ಯಾಂಡ್ ಏರಿಯಾ. ಬಟ್ ಆ್ಯಸ್ ಇಸ್ ನೋಡಿದ್ರೆ ಇಟ್ ಈಸ್ ಸರೌಂಡೆಡ್ ಬೈ ದ ಫಾರೆಸ್ಟ್. ಸುತ್ತಲೂ ಫಾರೆಸ್ಟ್ ಇದೆ. ಸೊ ಅಲ್ಲಿ ನಾವು ನಾಗರಹೊಳೆನ ದಾಟ್ಕೊಂಡು ಬಂದ್ವಿ. ಬಟ್ ನಾಗರಹೊಳೆಯಿಂದ ದಾಟ್ಕೊಂಡು ಬಂದಕ್ಕೆ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ. ವಿ ಕುಡ್ ಸಿ ಫ್ಯೂ ಆಫ್ ದ ಆ್ಯನಿಮಲ್ಸ್. ನೀವು ನೋಡ್ದಂಗೆ ಅಲ್ಲಿ ಎಲಿಫೆಂಟ್ ಇತ್ತು, ಮತ್ತು ಡೀರ್ ಇತ್ತು. ಇನ್ನೂ ಸ್ವಲ್ಪ ಮಳೆ ಬರ್ತಿದ್ದರಿಂದ ಅಷ್ಟು ಆ್ಯನಿಮಲ್ಸ್ ಕಾಣಿಸ್ಕೊಂಡಿಲ್ಲ. ಅದರ್ವೈಸ್ ಎಷ್ಟೊಂದು ಆ್ಯನಿಮಲ್ಸ್ ನೋಡ್ಬೋದಿತ್ತು. ಸೊ ಯಾರಾದರೂ ವಾಯನಾಡ್ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಐ ವುಡ್ ರೆಕಮೆಂಡ್ ದಿಸ್ ಕುರುವಾ ಐಲ್ಯಾಂಡ್ ರೆಸಾರ್ಟ್ ಆ್ಯಂಡ್ ಸ್ಪಾ. ತುಂಬ ಚೆನ್ನಾಗಿದೆ. ಇಟ್ ಈಸ್ ಇನ್ ಬಿಟ್ವೀನ್ ನೇಚರ್ ಇರೋದ್ರಿಂದ, ಸುತ್ತಲೂ ಫಾರೆಸ್ಟ್ ಇರೋದ್ರಿಂದ ಯು ಕ್ಯಾನ್ ಎಂಜಾಯ್. ಇಫ್ ಯು ವಾಂಟ್ ಟು ಟೇಕ್ ಬ್ರೇಕ್ ಫ್ರಮ್ ದ ಸಿಟಿ ಲೈಫ್ ಯು ಕ್ಯಾನ್ ಆಪ್ಟ್ ಫಾರ್ ದಿಸ್. ತುಂಬ ಚೆನ್ನಾಗಿದೆ. ಸುತ್ತಲೂ ಗ್ರೀನರಿ ಇರುತ್ತೆ. ಏನೂ ಯಾವ ಟೈಪ್ ಆಫ್ ಡಿಸ್ಟರ್ಬೆನ್ಸು ಇರಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಏರ್ಟೆಲ್ ನೆಟ್ವರ್ಕ್ ಇಲ್ಲಿ ಪೂರಾ ಸಿಗೋದಿಲ್ಲ. ಸೊ ಯು ಕ್ಯಾನ್ ಸ್ಟೇ ಅವೇ ಫ್ರಮ್ ದಿಸ್ ಮೊಬೈಲ್ ಲೈಫ್ ಆಗಿರ್ಬೋದು, ಬಿಸಿ ಸ್ಕೆಡ್ಯೂಲಿಂದ ಯು ಕ್ಯಾನ್ ಸ್ಟೇ ಅವೇ ಆ್ಯಂಡ್ ಗಿವ್ ಯೋರ್ ಸೆಲ್ಫ್ ಯೋರ್ ಟೈಮ್ ಅಂತ ಅನ್ಬೋದು. ಇಫ್ ಯು ವಾಂಟ್ ಟು ಟೇಕ್ ಯುವರ್ ಫ್ಯಾಮಿಲಿ ಆಲ್ಸೋ ಇಟ್ಸ್ ಎ ಗುಡ್ ಆಪ್ಷನ್ ಫಾರ್ ಅ ಫ್ಯಾಮಿಲಿ ಟೈಮ್. ಸೊ ಇದು ನಾವು ಡಿನ್ನರೆಲ್ಲ ಮುಗಿಸ್ಕೊಂಡು ವಿತೌಟ್ ವಿಲ್ ಗೋ ಫಾರ್ ಅ ವಾಕ್ ಅರೌಂಡ್ ದ ರೆಸಾರ್ಟ್. ಬಿಕಾಸ್ ರೆಸಾರ್ಟ್ ನಾನು ತುಂಬ ಚೆನ್ನಾಗಿತ್ತು. ಇಟ್ ಆಕ್ಯುಪೈಡ್ ಆಲ್ಮೋಸ್ಟ್ 3-4 ಎಕರ್ಸ್ ಏನೋ, ಐ ಡೋಂಟ್ ನೋ, ಆಯಿತಾ, ಮೇ ಬಿ 3-4 ಎಕರ್ಸ್ ಅಂತ ಇತ್ತು. ಸೊ ಅಷ್ಟೂ ಒಂದು ಸರಿ ವಾಕ್ ಹೋಗೋಣ ಅಂದ್ಬಿಟ್ಟು ಊಟ ಮಾಡ್ತಾ ಹಂಗೆ ವಾಕ್ ಹೋಗ್ತಾ ಇದ್ವಿ. ಡಾರ್ಕ್ ಇದ್ದರಿಂದ ಮೈ ಸನ್ ವಾಸ್ ಗೆಟಿಂಗ್ ಸ್ಕ್ಯಾರ್ ಟು ವಾಕ್ ಅರೌಂಡ್. ಮತ್ತು ತುಂಬ ಒಳಗಡೆ ಕೋತಿಗಳು ಸಹ ಇದೆ. ಬಿಕಾಸ್ ಇಟ್ ಈಸ್ ಅಟ್ಯಾಚ್ ಟು ಅ ಫಾರೆಸ್ಟ್ ಅಲ್ಲ. ಸೊ ಕೋತಿಗಳು ಸಹ ಓಡಾಡ್ತಾ ಇದ್ವು. ಬಟ್ ರೂಮ್ಗೆ ಅದೇ ಥರ ಪ್ರೊಟೆಕ್ಷನ್ ಸಹ ಕೊಟ್ಟಿದ್ದಾರೆ. ರೂಮ್ ಒಳಗಡೆ ಕೋತಿಗಳು ಬರದೇ ಇರೋಂಗೆ. ದ್ಯಾಟ್ ಈಸ್ ಒನ್ ಗುಡ್ ಥಿಂಗ್. ಮತ್ತು ಊಟದ್ದು ಹೇಳಬೇಕು ಅಂದರೆ ಫುಡ್ ವಾಸ್ ಲೈಕ್ ಆ್ಯನ್ ಆ್ಯಾವ್ರೇಜ್ ಒನ್. ಐ ವುಡ್ ನಾಟ್ ಸೇ ಫುಡ್ ಇಸ್ ಔಟ್ ಆಫ್ 10 ಐ ವುಡ್ ಸೇ ಲೈಕ್ 7 or 8. ಅದರ್ವೈಸ್ ರಿಮೈನಿಂಗ್ ಆಲ್ ಹೈಜೀನ್ ಇರ್ಬೋದು ಅಥವಾ ಸ್ಟೇ ಇರ್ಬೋದು, ಅದರ್ವೈಸ್ ದ ಟೈಮ್ ಟು ಸ್ಪೆಂಡ್ ಇನ್ಸೈಡ್ ದಿಸ್ ರೆಸಾರ್ಟ್ ಎವ್ರಿಥಿಂಗ್ ವಾಸ್ ಟೂ ಗುಡ್. ಐ ವುಡ್ ಸೇ ಲೈಕ್ 9 out of 10. ಅದರ್ ದೆನ್ ದಟ್ ಫುಡ್ ಒಂದೇ ಲೈಕ್ ಐ ವಾಸ್ ಲೈಕ್ ಲಿಟಲ್ ಡಿಸಪಾಯಿಂಟೆಡ್. ಮೇ ಬಿ ವಿ ಆರ್ ಬ್ಯಾಂಗ್ಳೂರಿಯನ್ಸ್ ಅಲ್ವಾ, ನಮಗೆ ವಿ ಹ್ಯಾವ್ ಡಿಫ್ರೆಂಟ್ ಟೇಸ್ಟ್ ಬಡ್ಸ್. ಅದರ್ವೈಸ್ ಇಫ್ ಯು ಆರ್ ದೇರ್ ಫ್ರಮ್ ಎನಿ ಅದರ್ ಪ್ಲೇಸ್ ಅಥವಾ ನೀವು ಕೇರಳೈಟ್ಸ್ ಆಗಿದ್ದರೆ ನಿಮ್ಗೆ ಆ ಫುಡ್ ಅಡ್ಜಸ್ಟ್ ಆಗ್ಬೋದು. ನಾನು ತೊಗೊಂಡಿದ್ದು ಸ್ವೀಟ್ ಬಂದು ಹನಿಮೂನ್ ಸ್ವೀಟ್ ವಿತ್ ಜಕ್ಕುಸಿ ಆಪ್ಷನಲ್ಲಿ. ಲಾಸ್ಟ್ ಮಿನಿಟ್ ಬುಕ್ಕಿಂಗ್ ಆಗಿದ್ದರಿಂದ ವಿ ಕುಡಂಟ್ ಗೆಟ್ ಎನಿ ಅದರ್ ವೇರಿಯಂಟ್ ಆಫ್ ದ ರೂಮ್ಸ್. ಇದೊಂದಿತ್ತು ನಮಗೆ ಖಾಲಿ ಇತ್ತು. ಸೊ ವಿ ಪ್ಲ್ಯಾನ್ ಆ್ಯಂಡ್ ವಿ ಯುಟಿಲೈಸ್ಡ್ ಇಟ್. ಅಂದರೆ ವಿ ಆಪ್ಟೆಡ್ ಫಾರ್ ದಿಸ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಾಗಿದೆ ಸೆಕೆಂಡ್ ಡೇ ಇನ್ ವಾಯನಾಡು ಇನ್ ಕುರುವಾ ಹೈಲ್ಯಾಂಡ್ ರೆಸಾರ್ಟ್. ಇವಾಗ ಎದ್ದಿದ್ದೀವಿ, ಫ್ರೆಶ್ ಅಪ್ ಆಗಿದ್ದೇವೆ. ಈಗ ನಾವು ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. 10 o'clock ಅಷ್ಟರಲ್ಲಿ ಇರಬೇಕು. ಈಗ ಆಲ್ರೆಡಿ 9:45 ಆಗಿದೆ. ಸೊ ವಿ ಹ್ಯಾವ್ ಟು ರಶ್. ಸೊ ಲುಕ್ ಇನ್ ಮೈ ಸನ್, ಹಿ ಈಸ್ ವೇಟಿಂಗ್. ಅವ್ನು ಬ್ರೇಕ್ಫಾಸ್ಟ್ ಇಂದ ಬಂದಮೇಲೆ ಇಲ್ಲೇ ಜಕ್ಕುಸಿಲಿ ಸ್ನಾನ ಮಾಡ್ತಾನಂತೆ. ಸೊ ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ಟುಡೇ ಸೆಕೆಂಡ್ ಡೇ. ನಾಳೆ ಇಲ್ಲಿಂದ ಹೊರಡಬೇಕು. ಸೊ ಇವತ್ತೇನೇನು ಮಾಡ್ಬೋದು ಮ್ಯಾಕ್ಸಿಮಮ್ ವಿ ಕ್ಯಾನ್ ಕವರ್ ಓನ್ಲಿ ಫಾರ್ ಟುಡೇ. ನಾನು ಸೆಲೂನ್ ಸ್ಪಾನ ನಾನು ಆಪ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಐ ವಿಲ್ ಬ್ರೀಫ್ ಯು ಔಟ್ ಲೇಟರ್. ಸೊ ಸ್ಟೇ ಟ್ಯೂನ್. ಪುರಪ್ ಸೇ ಹಾಯ್. ಅರ್ಲಿ ಮಾರ್ನಿಂಗ್ ವ್ಯೂ, ಅರ್ಲಿ ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್ ವ್ಯೂ ಹಿಂಗೆ ಇರುತ್ತೆ. ಇಲ್ಲಿ ಸರೌಂಡೆಡ್ ಬೈ ಫುಲ್ ಗ್ರೀನರಿ ಇರೋದ್ರಿಂದ ತುಂಬ ಚೆನ್ನಾಗಿದೆ ವ್ಯೂ. ಸೊ ಹಿಂಗೆ ಟರ್ನ್ ಮಾಡಿದ್ರೆ ಇಲ್ಲ ಎಷ್ಟೊಂದು ಮಂಕೀಸ್ ಇತ್ತು. ಎಲ್ಲ ಮಂಕೀಸ್ ಎಲ್ಲ ಹೊರಟೋಗ್ಬಿಟ್ಟಿದೆ. ಮೇ ಬಿ ತಿನ್ನೋಕ್ಕೇನೋ ಬಂದಿತ್ತು ಅನಿಸುತ್ತೆ. ಸೊ ಅಲ್ಲಿ ಕಾಣಿಸ್ತಿರೋದು ಸ್ವಿಮ್ಮಿಂಗ್ ಪೂಲ್. ಸೊ ಹೋಗಬೇಕು, ಆಮೇಲೆ ಹೋಗೋಣ ಸ್ವಿಮ್ಮಿಂಗ್ ಪೂಲ್ಗೆ. ಅಲ್ಲೆಲ್ಲ ಬೇರೆ ವೇರಿಯಂಟ್ ರೂಮ್ಸ್ ಎಲ್ಲ ಇದೆ. ಸೊ ದಿಸ್ ವಾಟ್ ಇಸ್ ಕಮ್ ವಿಲ್ ಗೋ ಹ್ಯಾವ್ ಅ ಬ್ರೇಕ್ಫಾಸ್ಟ್.
Ipura, where are you going? ಬಿರಿಯಾನಿ ಕಬಾಬ್. ಬಾ ಹಿಂಗೆ ಹೋಗೋಣ ಮತ್ತೆ ಸುತ್ತಾಕ್ತೀಯ. ಸೊ ನಮಗೆ ಬ್ರೇಕ್ಫಾಸ್ಟ್ ಬಂದು ಕಾಂಪ್ಲಿಮೆಂಟ್ರಿ ಇತ್ತು. 2 days ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇತ್ತು. ಬಟ್ ಲಂಚ್ ಮತ್ತು ಡಿನ್ನರ್ ವಿ ವರ್ ಸಪೋಸ್ ಟು ಪೇ ಎಕ್ಸ್ಟ್ರಾ ಫಾರ್ ಇಟ್. ಸೊ ಯಾಕಂದರೆ ಅಲ್ಲಿ ಬಫೆ ಇರಲಿಲ್ಲ. ಅಲ್ಲಲ್ಲಿ ಕಾಟಿದ್ದರಿಂದ ಈವನ್ ವಿ ಡಿಡ್ ನಾಟ್ ಟೇಕ್ ವಿತ್ ಕಾಂಬೋ. ಸೊ ಬ್ರೇಕ್ಫಾಸ್ಟ್ಗೆ ಯು ಕ್ಯಾನ್ ಸಿ ಪೂರಿ, ಇಡ್ಲಿ, ವಡಾ, ದೋಸೆ, ಆಮ್ಲೆಟ್, ಆಮೇಲೆ ಬ್ರೆಡ್ ಟೋಸ್ಟ್, ಇನ್ನೇನು ಇಷ್ಟೇ, ಈ ಥರ ಐಟಮ್ಸ್ ಇತ್ತು. ಸೊ ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ವಾಸ್ ಗುಡ್, ಟೇಸ್ಟ್ ಚೆನ್ನಾಗಿತ್ತು ಫಸ್ಟ್ ಡೇ ಬ್ರೇಕ್ಫಾಸ್ಟದು. ಬಟ್ ಅದೇನೋ ಕೊಟ್ಟಿದ್ರು, ಅದೇನಂತ ಗೊತ್ತಿಲ್ಲ, ಅಪ್ಪಮ್ಮ ಪಿಜ್ಜಾನೋ ಅದೇನಂತ ಗೊತ್ತಿಲ್ಲ, ಅದೊಂದು ಡಿಸಪಾಯಿಂಟಿಂಗ್ ಇತ್ತು. ಅದರ್ ದೆನ್ ದ್ಯಾಟ್ ಎವ್ರಿಥಿಂಗ್ ವಾಸ್ ಗುಡ್. ಬ್ರೇಕ್ಫಾಸ್ಟ್ ವಾಸ್ ಸಿಂಪಲ್ ಆ್ಯಂಡ್ ಗುಡ್. ಎಲ್ಲ ಮಾಮೂಲಿ ರೆಸಾರ್ಟ್ಸಲ್ಲಿ ಹೆಂಗೆ ಕೊಡ್ತಾರೋ ಹಂಗೆ ಕೊಟ್ಟಿದ್ರು. ಸೊ ಇದೊಂದು ಔಟ್ಡೋರ್ ಪ್ಲೇ ಏರಿಯಾ, ಪುಟ್ಟ ಪ್ಲೇ ಏರಿಯಾ ಕೊಟ್ಟಿದ್ರು ಮಕ್ಕಳಿಗೆ. ಇಂಡೋರ್ ಗೇಮ್ಸು ಇತ್ತು, ಔಟ್ಡೋರ್ ಗೇಮ್ಸು ಇತ್ತು, ಚೆನ್ನಾಗಿತ್ತು. ಅಲ್ಲೇ 1-2 ದಿನ ಇರೋಕ್ಕೆ ತೊಂದರೆ ಏನೂ ಇರಲಿಲ್ಲ. ಊಟ ಇತ್ತು, ಆಟ ಆಡೋಕ್ಕೆ ಒಳಗಡೆ ಮಕ್ಕಳಿಗೆ ಗೇಮ್ಸ್ ಇತ್ತು, ಆಮೇಲೆ ರೆಸ್ಟ್ ಮಾಡೋಕ್ಕೆ ಅಂತ ರೂಮ್ ಇತ್ತು. ಮತ್ತು ಸಲೂನ್ ಸಹ ತೊಗೊಂಡಿದ್ದೆ ನಾನು. ಸಲೂನ್ ಅಂದರೆ ಬಾಡಿ ಮಸಾಜ್ ತೊಗೊಂಡಿದ್ದೆ ನಾನು. ಹೆಡ್ ಟು ಟೋ ತೊಗೊಂಡಿದ್ದೆ. ಸೊ ದೇ ಚಾರ್ಜ್ ಮೀ ಸಮ್ವೇರ್ ಅರೌಂಡ್ 4,500 rupees ವಿತೌಟ್ GST, ಬಿಕಾಸ್ ಅದು ಕ್ಯಾಶ್ ಪೇಮೆಂಟ್ ಆಗಿದ್ದರಿಂದ ದೇ ಚಾರ್ಜಸ್ 4,500. ಇಫ್ ಇಟ್ ವಾಸ್ ಲೈಕ್ ವಿತ್ GST ದ ಅಮೌಂಟ್ ವಾಸ್ 5,000. 6,000 ಇದ್ದಿದ್ದು ನಮಗೆ ಡಿಸ್ಕೌಂಟ್ ಮಾಡಿ ಇಷ್ಟು ಕೊಟ್ಟಿದ್ದರು. ಅದಾದಮೇಲೆ ಬಾಡಿ ಮಸಾಜ್ ನಾನು ಬೇರೆ ಕಡೆ ತೊಗೊಂಡಿರೋದಕ್ಕೆ ಕಂಪೇರ್ ಮಾಡಿದ್ರೆ ಬಾಡಿ ಮಸಾಜ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು. ಐ ವಾಸ್ ನಾಟ್ ದ್ಯಾಟ್ ಹ್ಯಾಪಿ ಆರ್ ಸ್ಯಾಟಿಸ್ಫೈಡ್ ವೆನ್ ಇಟ್ ಕಮ್ಸ್ ಟು ಬಾಡಿ ಮಸಾಜ್. ಅದು ಕೇರಳ ಸ್ಟೈಲ್ದು, ಅದೇನದು ದೇ ಕಾಲ್ ದ್ಯಾಟ್, ಮೇಲ್ಗಡೆ ಪಾಟ್ ಇಟ್ಬಿಟ್ಟು ಅಲ್ಲಿಂದ ಎಣ್ಣೆ ತೊಟ್ಟಿಸ್ತಾರೆ. ಐ ಡೋಂಟ್ ನೋ ಆ್ಯಕ್ಚುಲಿ ದ ನೇಮ್, ಲೆಟ್ ಮಿ ಟೆಲ್ ಯು. ಎಸ್, ಅದನ್ನು ಹೆಡ್ ಮಸಾಜ್, ಶಿರೋಧರ ಆಯಿಲ್ ಮಸಾಜ್ ಅಂತಾರೆ. ಶಿರೋಧರ ಅಂದರೆ ಒಂದು ಆಯಿಲ್ನ ತಲೆಗೆ ಹಚ್ತಾರೆ. ಅದಾದಮೇಲೆ ಮೇಲ್ಗಡೆ ಒಂದು ಪಾಟ್ ಥರ ಇಟ್ಟಿರ್ತಾರೆ, ಅಲ್ಲಿಂದ ಆಯಿಲ್ ಡ್ರಾಪ್ ಆಗ್ತಾ ಇರುತ್ತೆ. ಅದೊಂದು 5-10 minutes ಇರುತ್ತೆ ಆ ಪ್ರಾಸೆಸ್ಸು. ಯಾರಿಗಾದರೂ ಮೈಗ್ರೇನ್, ಹೆಡ್ಏಕ್ ಅಥವಾ ಸಿವಿಯರ್ ಹೆಡ್ ಪೇನ್ ಏನಾದರೂ ಇದ್ದರೆ, ಅದೇ ಹೆಡ್ಏಕ್ ಏನಾದರೂ ಇದ್ದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಅದೇನೋ ರಿಲೀಫ್ ಸಿಗುತ್ತೆ ಅಂತ ಮಾಡಿಸ್ದೆ. ನನಗೆ ಅದರಿಂದ ಎಫೆಕ್ಟಿಂದ ಅಂತ ಹೇಳೋದಿಲ್ಲ. ಶಿರೋಧರ ಫಾರ್ ಲಾಂಗ್ ಮೈಗ್ರೇನ್ ಇಟ್ ಈಸ್ ಗುಡ್ ಅಂತಾರೆ. ಇಟ್ಸ್ ಅ ಕೇರಳ ಟೈಪ್ ಆಫ್ ಮಸಾಜ್. ಚೆನ್ನಾಗಿ ಅನಿಸುತ್ತೆ. ಯಾರಾದರೂ ಎಲ್ಲಾದರೂ ಶಿರೋಧರ ಮಸಾಜ್ ಇದ್ದರೆ, ಆಯಿಲ್ ಮಸಾಜ್, ಹೆಡ್ ಮಸಾಜ್, ಯು ಕ್ಯಾನ್ ಚೂಸ್ ದಟ್. ಆಮೇಲೆ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಅಲ್ಲಿ ಒಂಚೂರು ಆಟ ಆಡಿ ಆಮೇಲೆ ಬಂದಿದ್ದು ನಾವು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ. ಸ್ವಿಮ್ಮಿಂಗ್ ಪೂಲ್ ವಾಸ್ ವೆರಿ ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಅನ್ಬೋದು. ಸೊ ಸಾಕು, ನನ್ನ ಮಗನಿಗೆ ಅಲ್ಲಿ ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್, ಅಷ್ಟು ಡೀಪ್ ಸಹ ಇರಲಿಲ್ಲ, ಒಂಚೂರು 5 ಅಡಿ ಏನೋ ಇತ್ತು ಅಷ್ಟೇ. ಅಲ್ಲಿ ಮಕ್ಕಳಿಗೆ ಇಟ್ ವಾಸ್ ಲೈಕ್ 2.5 ಅಡಿ ಇದೇನೋ ಇತ್ತು. ಸೊ ಆಟ ಆಡ್ತಾ ಇದ್ದ, ಒಂದು ಸ್ವಲ್ಪ ತಲ್ಲೂ ಆಟ ಆಡಿದ್ವಿ. ತುಂಬ ಬಿಸಿಲಾಯಿತು. ಅದಾದಮೇಲೆ ಓಕೆ, ಈ ವಾಂಟೆಡ್ ಟು ಇವನ್ ಟೇಕ್ ಬಾತ್ ಇನ್ ಜಕ್ಕುಸಿಲಿ ಸ್ನಾನ ಮಾಡಬೇಕು ಅಂತಿದ್ದೆ. ಈ ಲವ್ಸ್ ಜಕ್ಕುಸಿ. ನಾನು ಅದಕ್ಕೆ ವೆನ್ ಎವರ್ ಐ ಪ್ಲ್ಯಾನ್ ಫಾರ್ ಅ ರೆಸಾರ್ಟ್ ಐ ವಿಲ್ ಚೂಸ್ ಟು ಹ್ಯಾವ್ ಅ ಜಕ್ಕುಸಿ ಇನ್ ದ ರೂಮ್ ದ ಟೈಪ್ ಆಫ್ ವೇರಿಯಂಟ್ ಐ ಸೆಲೆಕ್ಟ್. ನೆಕ್ಸ್ಟು ಹಂಗೆ ಟ್ಯೂಬಲ್ಲಿ ಸ್ವಲ್ಪ ಆಟ ಆಡಿಸೋಣ. ಚಳಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಬಿಸಿಲು ಅಷ್ಟು ಇಲ್ಲದೆ ಇರೋದ್ರಿಂದ ನೀರೆಲ್ಲ ತುಂಬ ಥಂಡಿ ಇತ್ತು. ನನಗೆ ನೀರಲ್ಲಿ ಇಳಿಯೋಕ್ಕೆ ತುಂಬ ಹಿಂಸೆ ಆಗ್ತಿತ್ತು. ಸೊ ಅಷ್ಟೇ, ಸ್ವಿಮ್ಮಿಂಗ್ ಪೂಲ್ ಸೆಕೆಂಡ್ ಡೇ ವಾಸ್ ಲೈಕ್ ಫುಲ್ಲಿ ಲೈಕ್ ರಿಲ್ಯಾಕ್ಸಿಂಗ್. ಫಸ್ಟ್ ಡೇ ಹೋದಾಗೂ ಆಗಸ್ಟಲ್ಲಿನೇ ಮಾರ್ನಿಂಗ್ ವಿಲ್ ಸ್ಟಾರ್ಟೆಡ್ ಇಯರ್ ಬೈ ಸಮ್ವೇರ್ ಅರೌಂಡ್ ಲೈಕ್ 10 o'clock ಏನೋ ವಿ ಸ್ಟಾರ್ಟೆಡ್ ಅಟ್ ಬ್ಯಾಂಗ್ಳೂರ್. ಸೊ ಅಲ್ಲಿ ರೀಚ್ ಆಗೋಷ್ಟಲ್ಲಿ, ಬಿಕಾಸ್ ವಿ ಟುಕ್ ಅ ವೆರಿ ಬ್ಯಾಡ್ ರೋಡ್, ಅಲ್ಲಿ ನಾಗರಹೊಳೆ ರೂಟು ತುಂಬ ಬ್ಯಾಡ್ ಆಗಿದೆ. ಸೊ ಇಟ್ ಟುಕ್ ಆಲ್ಮೋಸ್ಟ್ ಲೈಕ್ 4:30 ಆಯಿತು ರೀಚ್ ಆಗೋಷ್ಟಲ್ಲಿ. ಸೊ ಫಸ್ಟ್ ಡೇ ಜರ್ನಿಲಾಯಿತು. ಅದಾದಮೇಲೆ ಟೀ ಎಲ್ಲ ತೊಗೊಂಡು ರೆಸ್ಟ್ ಮಾಡಿ ಡಿನ್ನರ್ ಮಾಡೋಕ್ಕೆ ಇಷ್ಟರಲ್ಲೇ ಮುಗ್ದೋಗ್ಬಿಡ್ತು. ಸೊ ಸೆಕೆಂಡ್ ಡೇ ವಿ ಹ್ಯಾಡ್ ಅ ಸಫಿಷಿಯಂಟ್ ಟೈಮ್ ಟು ರಿಲ್ಯಾಕ್ಸ್, ಟು ಟೇಕ್ ಸ್ಪಾ ತೊಗೊಳಕ್ಕೆ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಹಂಗೆ ಇಟ್ಸ್ ನಾಟ್ ಸಿಟಿ ಟೂರ್, ವಿಲೇಜ್ ಟೂರ್ ಅಂತ ಕಾಂಪ್ಲಿಮೆಂಟ್ರಿಯಾಗಿ ನಮ್ಮದು ಪ್ಯಾಕೇಜಲ್ಲಿ ಕೊಟ್ಟಿದ್ರು. ಸೊ ವಿ ವೆಂಟ್ ಫಾರ್ ಅ ವಿಲೇಜ್ ಟೂರ್. ಅಲ್ಲಿ ಒಳಗಡೆನೆ ಅಂದರೆ ಏನು ಕುರ್ವಾ ಐಲ್ಯಾಂಡ್ ಇದೆಯಲ್ಲ, ಅಲ್ಲಿ ಒಂದು ರೌಂಡ್ ಹಾಕಿಸ್ತಾರೆ. ಇಟ್ ವಿಲ್ ಬಿ ಲೈಕ್ 20 minutes ಡ್ರೈವ್. ಸೊ ಆ 20 minutes ಡ್ರೈವಲ್ಲಿ ಆ ಕುರ್ವಾ ಐಲ್ಯಾಂಡಲ್ಲಿ ಒಂದು ಫಾರೆಸ್ಟ್ ಸಹ ಇದೆ. ಆ ಫಾರೆಸ್ಟ್ಗೂ ಕರ್ಕೊಂಡು ಹೋಗ್ತಾರೆ. ಆ್ಯನಿಮಲ್ಸು ಕೆಲವು ಸರಿ ಎಷ್ಟೊಂದು ಸರಿ ಕ್ರಾಸ್ ಮಾಡ್ತಾ ಇರುತ್ತಂತೆ. ಸೊ ಯಾರಿಗಾದರೂ
ಅದು ಯುನೋ ಇಫ್ ಯು ಆರ್ ಲೈಕ್ ಪ್ರಿವಿಲೇಜ್ ಆಪ್ಷನ್ ಸಿಗುತ್ತೆ ನೋಡೋಕ್ಕೆ. ಬಟ್ ನಾವು ಹೋದಾಗ ನಮ್ಗೆ ಯಾವ ಆ್ಯನಿಮಲ್ಸು ಕಾಣಿಸ್ಲಿಲ್ಲ ಅದರ್ ದ್ಯಾನ್ ದಿಸ್ ಡೀರ್, ಜಿಂಕೆಗಳು ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಸೊ ಹಿಂಗಿತ್ತು ಸೆಕೆಂಡ್ ಡೇ ಅಲ್ಲಿ. ಮತ್ತು ಹೈಯೆಸ್ಟ್ ಪ್ಯಾಡಿ ಎಕರ್ ಆಫ್ ಲ್ಯಾಂಡ್ ಇತ್ತಂತೆ, ಅಂದರೆ 2.5 ಎಕರ್ ಆಫ್ ಲ್ಯಾಂಡ್ ಸ್ಪ್ರೆಡ್ ಫಾರ್ ಪ್ಯಾಡಿ, ಆ ಫೀಲ್ಡ್ ಸಹ ಇತ್ತು. ಅದು ಸಹ ನಾನು ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ, ನೋಡಿ. ಏನ್ ಸೌಂಡು? ಇನ್ನು ಇದು ಕಾಫಿ ಬೀನ್ಸ್ ಅಲ್ಲ, ಅದನ್ನ ಕಾಫಿ ಬೀನ್ಸ್ ಅಂತಾರೆ. other side of Wayanad. वायनाड डिस्ट्रिक्ट है, उसमें जगह है मानदवाड़ी, सुल्तान बത്തേरी, कलकत्ता, ये वायनाड। ಯಾಕೆ ಸ್ಲೋ ಹೋಗ್ತಿದ್ದಾರೆ? पूरा तोड़कर ट्राइबल है। लोगों का घर था, हाँ हाँ हाँ. वो अभी पहले हर साल में पानी आते हैं, इसलिए वो इधर उधर से शिफ्ट कर ಅಲ್ಲೇನೇನ್ ಅನಿಮಲ್ಲು? ಕ್ರೀಮ್ ಹಾ? ಕ್ರೀಮ್ ये पूरा फूड प्लांटेशन है। ಅಲ್ಲಿ ಫಾರ್ಮ್ ಅನಿಮಲ್ಸ್ ತೋರಿಸ್ತಾರಾ? ಇಲ್ಲಮ್ಮ, ಸುಮ್ಮನೆ ಹಂಗೆ ರೌಂಡ್ ವಿಲೇಜು? ಇದೇ ವಿಲೇಜ್ ಕಲ್ಲ. ದಿಸ್ ಇಸ್ ವಾಟ್ ಇಸ್ ವಿಲೇಜ್. ಅದು ಬೌಂಡ್ರಿ ಕಲ್ಲ, ಫಾರೆಸ್ಟ್ ಬೌಂಡ್ರಿ. ಯಾಕೆ ಹೋಗ್ತಿದ್ದಾರೆ? ಟೀ ಕುಡಿಯೋಕ್ಕೆ ಇವನ And it will go entry है। ಅಲ್ಲಿ ಯಾರನಮ್ಮ? ಇನ್ನು ವಾಟರ್. ये कबिनी रिवर है। कबिनी रिवर नॉर्मल रिवर से थोड़ा डिफरेंट टाइप रिवर है। हर रिवर अरबी सी में जाने के टाइम कबिनी रिवर ऑपोजिट डायरेक्शन में जाता है। ये रिवर एक फेमस टेम्पल है, तिरुमली टेम्पल। वो टेम्पल का एक पापनाशनी रिवर है, वो इधर आके कबिनी में आके जाती है।
ಸ್ವಲ್ಪ ಐತಲ್ಲೇ. ಅಲ್ಲಿ ಮತ್ತೆ ನೋ ಚೀಟಿಂಗ್. ನೀವು ಆತಟ್ಕೋತಿರ್ತಾರೆ ಆಟನೇ ಆಗೋಗುತ್ತೆ, ಚೀಟಿಂಗ್ ಮಾಡಬಾರ್ದು. ಬಿದ್ದರೆ ನಾನು ನೀನ್ ವಿನ್ ಆಗ್ತೀಯಲ್ಲ. ಅಮ್ಮ ಕಾಣುವೆ ಇಲ್ಲ. ಮೇಲೆ ಇಲ್ಲಿಗೆ ಇರ್ಬೇಕು. ಏನು ಸರಿ ಆಗ್ತಿದೆ ಅದು. ಸ್ಟಾಪ್ ಮಾಡಿದ್ರೆ ನಾನು ವಿನ್ ಆಗ್ಬಿಡ್ತೀನಿ. ನಾನಾ? ನಾನು ವಿನ್. ಆಡಿ ಎತ್ಕೊ. ಇಲ್ಲ ಇಲ್ಲ. ಹಂಗ್ ಮಾಡ್ಬಾರ್ದು. ಕೊಟ್ಟು ತರ್ಲಿ, ಕೊಟ್ಟು ಕರೆಕ್ಟ್గా ಬಾಲ್ ಅಷ್ಟೇ ಬಿಡು, ಕೊಟ್ಟಲ್ಲ. ಹಾಂ ಕೊಟ್ಟು ಬಿಡು. ಇನ್ನೂ 2 ಚಾನ್ಸಸ್ ಇದೆ. ಆಡೋ ಚೀಟಿಂಗ್ ಮಾಡಿ ವಿನ್ ಆಗ್ಬಾರ್ದು. ಇಲ್ಲಮ್ಮ ನಾನು ನಿನ್ನ ಚೀಟಿಂಗ್ ಮಾಡಿ ವಿನ್ ಆಗಿಲ್ಲ. ಅಟ್ಲಿ ಪೆಟ್ಟು ಕೊಡ್ತಲ್ಲ ಅದಂಟ್ಲ ಹೋಲ್ಲೈ. ಅದು ರಾಂಗ್ ಆಗ್ತಾ ಇರೋದು. ಹಾಂ ಪೂಷಿಗೆ ದಂಡ್ಲೆ. ಹಾಂ ಕೊಟ್ಟು ಬಿಡು. Do it, Kanda. You can do it. Do it. ಈಗ ನೀನ್ ವಿನ್ ಆಗ್ತೀಯ. ಆಡು. ಆಗ್ಲಿ ಒಂದ್ಸರಿ. You will win now. Oh shit. ಆಯ್ತು ನೀನ್ ಹಾಕು ಬಾ. ಇಲ್ಲ ನಾನು ಇನ್ನೂ ವಿನ್ ಆಗಿಲ್ಲ ಬಾ. ನೀನ್ ಆಡು ಬಾ. ನೀವು ಸೆ ಕೊಡ್ದು. ಆಡು ನೀನ್ ವಿನ್ ಆಗ್ ಬಾ. You are only making me win ಕೂಡ. See. ನೀನೇ ವಿನ್ ಬಾ. ಒಂದು ಮೂವ್ ಮಾಡು ಬಾ. ಬಟ್ ಆಕ್ಚುಲಿ ಅದು ರಾಂಗ್. ಆಕ್ಚುಲಿ ರಾಂಗ್. ಸರ್ಲೆ ನೀನು ಆತಕ್ಕೆ ಕೊಡಲ್ಲ. ವಿನ್ ಮಾಡ್ಕೋ. ಅಮ್ಮ didn't win. See that ಅಮ್ಮ did not win. ಸೋತೋಯ್ತು ಸರ್. ನೀವು ಗೇಟ್ ಕ್ಲೋಸ್. ಯಾಕೆ ಅವ್ರು ಎಲ್ಲಿ ಅಂಕಲು? ಸೊ ಇವಾಗ ಡಿನ್ನರ್ ಎಲ್ಲ ಆಗಿದೆ. ಈಗ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಪುರಬ್ ಪುರಬ್ ಟರ್ನ್ ಮಾಡು, ಆಯ್ ಮಾಡು. ಫಸ್ಟ್ ಫನ್. ಸೊ ಹೆಲೋ ಫ್ರೆಂಡ್ಸ್, ದಟ್ಸ್ ಆಲ್. ಇಲ್ಲಿಗೆ ಮುಗಿಯುತ್ತೆ ನಮ್ಮದು ಕುರುವ ಐಲ್ಯಾಂಡದು ಸ್ಟೇ. ಸೊ ವಿ ಆರ್ ವೆಕೇಟಿಂಗ್ ಫ್ರಮ್ ಕುರುವ ಐಲ್ಯಾಂಡ್. ಈಗ ಹೊರಡ್ತಿದ್ದೀವಿ ನಾವು ಮೈಸೂರು ರೂಟ್ ಮೇಲೆ. ಮೈಸೂರಲ್ಲಿ ಏನಾದರೂ ಲಂಚ್ ಮಾಡೋಣ. ಸಿ ದಿಸ್ ಇಸ್ ಕೇರಳ ಮನೆ ಎಲ್ಲ ಸಕ್ಕತ್ತಾಗಿರುತ್ತೆ. ಸಿ ಒನ್ ಆಫ್ ದ ಕೇರಳ ಹೌಸ್ ನೈಸ್ ಅಲ್ಲ. ಸೊ ಈಗ ಹೊರಟಿದ್ದೀವಿ. ನೆನೆ ಬಂದಿದ್ದು ರೂಟ್ ಚೆನ್ನಾಗಿರಲಿಲ್ಲ, ಮೊನ್ನೆ ಬಂದಿದ್ದು. ಸೊ ಇವಾಗ ಒಳ್ಳೆ ರೂಟ್ ತಗೊಂಡು ಹೊರಡೋಣ ಬ್ಯಾಂಗ್ಳೂರ್ಗೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಸೊ ರೆಸಾರ್ಟಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಿಟ್ಟಿದ್ದರಿಂದ ಮಧ್ಯಾಹ್ನ ಲಂಚ್ ಅವರಲ್ಲಿ ಮೈಸೂರಲ್ಲಿ ಇದ್ವಿ ನಾವು. ಮೈಸೂರಲ್ಲಿ RRR
ಬಿರಿಯಾನಿಗೆ ಹೋಗಿ ಬಿರಿಯಾನಿ ತಿಂದ್ಕೊಂಡು ಹಂಗೆ ಬ್ಯಾಂಗ್ಳೂರಿಗೆ ಹೊರಟ್ವಿ. ಸೊ ಬ್ಯಾಂಗ್ಳೂರಿಗೆ ರೀಚ್ ಆಗುವಾಗ ವಿ ಸಾ ದ ರೇನ್ಬೋ ಬಂದಿತ್ತು. ಮಳೆ ಇದ್ದಿದ್ದರಿಂದ ವಿ ಕುಡ್ ಸಿ ದಿಸ್ ರೇನ್ಬೋ. ಸೊ ಹಿಂಗಾಗಿತ್ತು ನಮ್ಮ ಏನಂತಾರೆ 3 days ಟ್ರಿಪ್ ಟು ವಾಯನಾಡು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ ಕೇಸ್ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯಾ, ಬಾಯ್.